ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಏಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಒಳ್ಳೆ ದೇವರೇ, ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ದೇವ್ರೆ ನಿನ್ನ ವಾಕ್ಯವನ್ನ ಕೇಳಲಿಕ್ಕೆ ಹೋಗ್ತಿದ್ದೇವಲ್ಲ ರಾಜ. ಅಪ್ಪ, ವಾಕ್ಯವನ್ನ ದೇವ್ರೆ ಹೇಳ್ಕೊಡುವಂತ ಪಾಸ್ಟರ್ ಶೈನಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ ರಾಜ. ಅಪ್ಪ, ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ದೇವ್ರೆ ಮಾಮನ್ಗೋಸ್ಕರನು ಪ್ರಾರ್ಥನೆ ಮಾಡ್ತಿದ್ದೇನೆ ಸ್ವಾಮಿ. ನಿಂತಾನೆ ನಿಮ್ಮ ಬಲದಿಂದ ತುಂಬಿಸಿರಿ ರಾಜ. ಅಪ್ಪ, ಕೇಳುವಂತ ವಾಕ್ಯವನ್ನ ದೇವ್ರೆ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ನಿಂತಾನೆ ನಮಗೆ ಆತ್ಮಿಕ ಬಲನ ಅನುಗ್ರಹಿಸಬೇಕಾಗಿ ಕೇಳ್ಕೊತೇನೆ ರಾಜ. ಅಪ್ಪ, ನಿನ್ನ ವಾಕ್ಯವನ್ನ ಕೇಳಿ ನಮ್ಮ ಹೃದಯದಲ್ಲಿ ಮುದ್ರೆ ಮಾಡಿಕೊಳ್ಳುವಂತೆ ನೀನ್ ಸಹಾಯ ಮಾಡ್ರಿ ರಾಜ. ನಿನ್ನ ಆತ್ಮದ ಬಲದಿಂದ ತುಂಬಿಸಿರಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. Hi, Pastor Temilasi. Pastor Shaini, she Yeah. is Pastor Temilasi. Can you see on the screen? Pastor Timothy? Temilasi, kai kaataga. Oh, hello. She I is think I've also, seen her. yeah, Oh. actually she joined in Australia Zoom meeting few times. Oh, yeah. And now she is in Singapore. Actually, she is in India. She is doing remnant ministry among many children. Maybe when you come next time, you will visit her field. Okay. Like Amen. like Sheila teacher, she is also in this gospel movement with us. And we haven't seen that field, right? She visited Korea also for WRC and WMC and all. Okay. We were together with Satya, but now we are departed and doing missions. Pray for us. Sure. Amen. So she's in Singapore now. Yeah, Singapore for mission. She went there. Oh, wow. Okay, ವಾಕ್ಯವನ್ನು ಪ್ರಾರಂಭಿಸೋಣ. Let's start our today's message. Today's message, we're starting a new message for New Life, New Living. It is the happy family. ಇವತ್ತು ನಾವು ಹೊಸ ಪಾಠವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಹೊಸ ಜೀವ ಹೊಸ ಜೀವನ ಅಂತ ಹೇಳಿ 20 ಪಾಠಗಳಿವೆ ಹೊಸ ವಿಶ್ವಾಸಿಗೆ ನಾವು ಕಲಿಸ್ಕೊಡ್ಬೇಕಾಗಿರೋದು. ಅದನ್ನ ನಾವು ಕಲಿತಾ ಇರುವಂತದ್ದು. ಅದರಲ್ಲಿ ಈಗ ನಾವು 19ನೇ ಪಾಠದಲ್ಲಿದ್ದೀವಿ. And the family inside of the gospel, the family that holds on to the covenant, is very important, and we have to be the happy family inside the gospel. ಸುವಾರ್ತೆನ ಹಿಡ್ಕೊಂಡಿರುವಂತಹ ಕ್ರಿಸ್ತನಲ್ಲಿರುವಂತಹ ಕುಟುಂಬ ತುಂಬಾ ಮುಖ್ಯವಾದ ಕುಟುಂಬ. ಅದು ಸಂತೋಷವಾದ ಕುಟುಂಬ. So let's read the scripture, Genesis 2:24. ನಾವು ವಾಕ್ಯವನ್ನ ಓದ್ಕೊಳ್ಳೋಣ. ಅಕ್ಷಯ ಇವತ್ತಿನ ವಾಕ್ಯಗಳನ್ನ ಓದಿ ಸಹಾಯ ಮಾಡುತ್ತೆ. ವಚನ ಆದಿಕಾಂಡ 2:24. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರಿಬ್ಬರು 25. Yes, yes. Oh, amen. So the Bible verse is talking about how the woman, a wife and a husband, they come together, they make one flesh. ಇಲ್ಲಿ ವಾಕ್ಯ ಹೇಳುವ ಹಾಗೆ ಪುರುಷ ಮತ್ತು ಅವನ ಹೆಂಡತಿ ಇಬ್ಬರು ಒಂದು ಕುಟುಂಬವಾಗಿ ಮಾರ್ಪಡ್ತಾರೆ, ಒಂದು ದೇಹವಾಗಿ ಮಾರ್ಪಡ್ತಾರೆ. And the family is very important because the family, God created the family to worship God. ಕುಟುಂಬ ಅನ್ನೋದು ತುಂಬಾ ಮುಖ್ಯ. ದೇವರನ್ನು ಆರಾಧಿಸಬೇಕು ಎಂಬುದಾಗಿಯೇ ದೇವರು ಕುಟುಂಬವನ್ನ ನಿರ್ಮಾಣ ಮಾಡಿದ್ದಾರೆ. But we know that Satan, it says there in the text, Satan is the one who breaks apart the family. He causes a lot of divisions, a lot of scars. He makes a lot of problems inside of the family. ಪರಿಚಯದಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಕುಟುಂಬದ ಮಹತ್ವ ಎಂಬುದಾಗಿ ನಾವು ನೋಡ್ತೇವೆ. ಆ ಕುಟುಂಬದ ಮಹತ್ವದಲ್ಲಿ ಕುಟುಂಬವನ್ನ ಒಡೆಯುವಂತಹ ಕೆಲಸ ಸೈತಾನ ಮಾಡ್ತಿರ್ತಾನೆ ಅಂತ ಹೇಳಿ. So actually the family and the church, they are the two very blessed organizations that God created. ದೇವರು ಸೃಷ್ಟಿ ಮಾಡಿದಂತಹ ಅತಿ ಪ್ರಾಮುಖ್ಯವಾದಂತಹ ಎರಡು ಸಂಸ್ಥೆಗಳು ಅಂದ್ರೆ ಒಂದು ಕುಟುಂಬ, ಎರಡನೇದು ಸಭೆ. Because through the family, God wants to relay the covenant continuously to the next generation. We keep seeing in the Bible through Adam and Eve how God kept relaying the covenant to their children and next generation. ಕುಟುಂಬ ಯಾಕೆ ಪ್ರಾಮುಖ್ಯ ಅಂತ ಹೇಳಿದ್ರೆ ಕುಟುಂಬದ ಮೂಲಕನೇ
ಮುಂದಿನ ಸಂತತಿಗೆ ದೇವರ ಸುವಾರ್ತೆಯನ್ನ ಹಸ್ತಾಂತರ ಮಾಡಬಹುದು ಅಂತ ಹೇಳಿ. ಆದಾಮ But ಅವರ Satan, ಜೀವನದಲ್ಲಿ ನಾವು ನೋಡಬಹುದು, ಅವರಿಗೆ ದೇವರು ಒಡಂಬಡಿಕೆನ ಕೊಡ್ತಾನೆ, ತದನಂತರ ತಮ್ಮ ಮಕ್ಕಳಿಗೆ ಅದನ್ನ ರವಾನಿಸ್ತಾನೆ. but because Satan doesn't want the world to be evangelized, he doesn't want the covenant to continue, so he always tries to break apart the family. ಅದಕ್ಕೋಸ್ಕರನೇ ಕುಟುಂಬದ ಮಹತ್ವ ನಮಗಿಂತ ಸೈತಾನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಕುಟುಂಬನ ಒಡೆಯುವಂತ ಕೆಲಸ ಮಾಡ್ತಾನೆ. ಆ ಕುಟುಂಬ ಒಡೆಯಲ್ಪಡುವಾಗ ದೇವರ ಸುವಾರ್ತೆ ಮತ್ತೊಂದು ಸಂತಾನಕ್ಕೆ ತಲುಪುವುದಿಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. And so many problems. So like the husband and wife are fighting, the brothers and sisters, they are fighting. Through these small incidents, Satan continuously tries to tear the family apart. ಗಂಡ ಹೆಂಡತಿಯರ ಮಧ್ಯೆ ಸಮಸ್ಯೆ ತಂದಾಗ್ತಾನೆ, ತಂದೆ ತಾಯಿಗಳ ಮಧ್ಯೆ, ಮಕ್ಕಳ ಮಧ್ಯೆ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರ ಮಧ್ಯೆ ಸಮಸ್ಯೆಗಳನ್ನ ತಂದು ಜಗಳವಾಡಿ ಅವರು ದೂರವಾಗೋ ತರ ಮಾಡ್ತಿರ್ತಾನೆ. That's why we have to heal our incorrect imprints, roots, and nature inside of the gospel. ಅದಕ್ಕೋಸ್ಕರನೇ ಸುವಾರ್ತೆಗೆ ಮೊದಲು ನಾವೇನ್ ಮಾಡ್ಬೇಕು ಅಂದ್ರೆ ಮುದ್ರೆಗಳು, ಅಂದ್ರೆ ತಪ್ಪಾದ ಮುದ್ರೆಗಳು, ತಪ್ಪಾದ ಬೇರುಗಳು ಮತ್ತು ತಪ್ಪಾದ ಸ್ವಭಾವಗಳನ್ನ ಗುಣಪಡಿಸ್ಕೊಳ್ಬೇಕು. So it says that before the gospel, but it's saying when we stand before the gospel, we have to receive true healing when we stand before the gospel. ಸುವಾರ್ತೆಗೆ ಮೊದಲು ಅಂತ ಹೇಳಿದ್ರೆ ಅದರ ಅರ್ಥ ನಾವು ಸುವಾರ್ತೆಯನ್ನ ಸ್ವೀಕರಿಸುವ ಸಮಯದಲ್ಲಿ ಮೊದಲು ಮಾಡಬೇಕಾಗಿರುವಂತದ್ದು ಈ ನಿಜವಾದ ಸ್ವಸ್ಥತೆಯನ್ನು ಪಡ್ಕೊಳ್ಬೇಕು. So we have so many incorrect imprints inside of us that becomes our roots, that becomes our nature. It has to be broken down. ನಮ್ಮ ಜೀವನದಲ್ಲಿ ಅನೇಕ ತಪ್ಪಾದ ಮುದ್ರೆಗಳು ಪ್ರತಿದಿನ ಆಗ್ತಿದೆ, ಇದಕ್ಕೆ ಮೊದಲು ಆಗಿವೆ. ಅದರ ಬೇರುಗಳನ್ನ, ಅದರ ಸ್ವಭಾವವನ್ನ ನಾವು ಸಂಪೂರ್ಣವಾಗಿ ಸುವಾರ್ತೆಯೊಂದಿಗೆ ಗುಣವನ್ನ ಹೊಂದಿಕೋಬೇಕು. And the very famous family inside of the Bible was like Joseph and his brothers. ಒಂದು ವೇಳೆ ಸತ್ಯವೇದದಲ್ಲಿ ತುಂಬಾ ಮುಖ್ಯವಾದ ಒಂದು ಕುಟುಂಬವನ್ನ ನಾವು ನೋಡೋದಾದ್ರೆ ಅದು ಯೋಸೆಫ ಮತ್ತು ಆತನ ಅಣ್ಣ ತಮ್ಮಂದರ ಒಂದು ಕುಟುಂಬ ನೋಡ್ಬೋದು. Even before that, there was Cain and Abel, and we know that Cain killed his brother because he was jealous that God accepted his brother's offering. ಅದಕ್ಕಿಂತ ಮುಂಚಿನ ಒಂದು ಕುಟುಂಬ ಅಂತ ನಾವು ನೋಡೋದಾದ್ರೆ ಕಾಯಿನ ಮತ್ತು ಹೇಬೆಲನ ಒಂದು ಕುಟುಂಬವನ್ನ ನೋಡ್ಬೋದು. ಕಾಯಿನನಿಗೆ ಹೇಬೆಲನ ಮೇಲೆ ಹೊಟ್ಟೆ ಕಿಚ್ಚು ಬಂದು ಅವನು ಕೊಟ್ಟಂತ ಕಾಣಿಕೆ ಸ್ವೀಕರಿಸಲ್ಪಟ್ಟಿಲ್ಲ, ಮೆಚ್ಚಲ್ಪಟ್ಟಿಲ್ಲ ಅಂತ ಹೇಳಿ ತಮ್ಮನನ್ನ ಕೊಂದಾಗ್ತಾನೆ. And in that, when after Cain kills his brother, God tells him that you have to be careful because sin is crouching at your door. It is waiting for the chance to overcome you. ದೇವರು ಕಾಯಿನನಿಗೆ ಹೇಳುವಂತ ಮಾತು ನೋಡು, ಪಾಪವು ನಿನ್ನ ಬಾಗಿಲಲ್ಲೇ ಕಾದುಕೊಂಡಿದೆ ಎಂಬುದಾಗಿ. ಯಾಕಂದ್ರೆ ಆ ಪಾಪ ನಿನ್ನನ್ನ ಆವರಿಸಿಕೊಳ್ಳೋದಕ್ಕೆ, ಹಿಡ್ಕೊಳ್ಳೋದಕ್ಕೆ ಕಾಯ್ತಿದೆ ಎಂಬುದಾಗಿ ಎಚ್ಚರಿಸಿದ್ರು. So it is Satan that deceived Cain to kill his brother because Satan wants to cut off the covenant. But then God gave Adam and Eve another son that is Seth. ಇದರ ಅರ್ಥ ಏನು? ಹೇಬೆಲನು ಸರಿಯಾದ ರಕ್ತದ ಒಡಂಬಡಿಕೆ ನಡ್ಕೊಂಡಿದ್ದ, ಹಾಗಾಗಿ ಆ ಸೈತಾನ ಕಾಯಿನನನ್ನ ಪ್ರೇರೇಪಿಸಿ ಒಡಂಬಡಿಕೆ ಹಿಡ್ಕೊಂಡಂತಹ ತಮ್ಮನನ್ನ ಸಾಯಿಸುವಂತೆ ಮಾಡ್ತಾನೆ. ಆದ್ರೂ ದೇವರು ಆ ಒಡಂಬಡಿಕೆನ ಮುಂದಿನ ಸಂತತಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತಾನೆ ಆದಾಮ ಅವರಿಗೆ ಸೇತನ ರೂಪದಲ್ಲಿ ಮತ್ತೊಂದು ಮಗನನ್ನ ಕೊಡ್ತಾನೆ. And also there was Joseph and his brothers. So Joseph's brothers, they were always jealous of him. They thought that their father loved Joseph more than he loved them. ಯೋಸೆಫನ ಕುಟುಂಬದ ಬಗ್ಗೆ ನಾವು ನೋಡುವಾಗ್ಲೂ ಕೂಡ ಅಣ್ಣ ತಮ್ಮಂದ್ರಿಗೆ ಇದ್ದಂತ ಹೊಟ್ಟೆ ಕಿಚ್ಚು ಏನಂತ ಹೇಳಿದ್ರೆ, ನಮ್ಮ ತಂದೆ ಯೋಸೆಫನನ್ನೇ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ, ಅವನಿರೋದ್ರಿಂದ ಆ ತಂದೆ ನಮ್ಮನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿ ಅವನ ಮೇಲೆ ಹೊಟ್ಟೆ ಕಿಚ್ಚು ಬಿಡ್ತಾರೆ. And when Joseph had the dream of the sun, the moon, the stars bowing down to him, the dream of world evangelization, his brothers were angry. They thought, oh, he keeps boasting about himself. ಅದರ ಜೊತೆಗೆ ಯಾವಾಗ ಯೋಸೆಫನು ಸೂರ್ಯ ಚಂದ್ರರು 11 ನಕ್ಷತ್ರಗಳು ಅವನಿಗೆ ಅಡ್ಡ ಬೀಳುವಂತ ಕನಸನ್ನ ಹೇಳ್ತಾನೋ, ತಕ್ಷಣವೇ ಅವ್ರು ಇನ್ನೂ ಹೆಚ್ಚಾಗಿ ಹೊಟ್ಟೆ ಕಿಚ್ಚುಪಟ್ಟು ಅವನನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಿದ್ರು ಎಂಬುದಾಗಿ ನೋಡ್ತಾರೆ. And because they had these scars, they had this anger, they sold their brother away as a slave. ಈ ಹೊಟ್ಟೆ ಕಿಚ್ಚು ಅಂತೀವಲ್ಲ, ಅದೇ ತಪ್ಪಾದ ಮುದ್ರೆ ಆಯ್ತು ಅವರಲ್ಲಿ. ಆ ಮುದ್ರೆಗಳೊಂದಿಗೆನೆ ಅವರು ತನ್ನ ತಮ್ಮನನ್ನ ಐಗುಪ್ತರಿಗೆ ಮಾರಿಬಿಟ್ರು ಎಂಬುದಾಗಿ ನೋಡ್ತಾರೆ. But through that incident, Joseph never lost hold of the covenant. So he believed that wherever I go, I have to evangelize that place. ಯೋಸೆಫನು ಈ ಎಲ್ಲವುಗಳಿಂದ ವಿಚಲಿತನಾಗದೆ ಒಡಂಬಡಿಕೆಯನ್ನ ಬಲವಾಗಿ ಹಿಡುಕೊಂಡು ನಾನು ಎಲ್ಲೇ ಹೋದ್ರೂ ಕೂಡ ಈ ಸುವಾರ್ತೆ ಸಾರಬೇಕು ಅನ್ನುವಂತಹ ಒಂದೇ ಗುರಿಯನ್ನ ಹೊಂದಿದ್ದ. And then when Joseph became the governor of Egypt, and then his brothers came back to him,
his brothers were scared because they thought that Joseph would maybe kill them because they sold him there as a slave, and now he became very powerful governor. ಒಂದಾನೊಂದು ದಿನ ಬರಗಾಲ ಬರುತ್ತೆ, ಅಣ್ಣ ತಮ್ಮಂದ್ರೆಲ್ಲರೂ ಆಹಾರಕ್ಕಾಗಿ ಐಗುಪ್ತ ದೇಶಕ್ಕೆ ಬರ್ತಾರೆ. ಅಲ್ಲಿ ಅವನ ತಮ್ಮನೇ ಸರ್ವಾಧಿಕಾರಿ ಆಗಿರುವಂತದ್ದನ್ನ ತಿಳ್ಕೊಂತಾರೆ. ಈಗ ನಾವು ಮಾಡಿರುವಂತದ್ದನ್ನ ಇವನು ಮನ್ಸಲ್ಲೇ ಇಟ್ಕೊಂಡು ನಮ್ಮನ್ನ ಒಂದು ಏನೋ ಹೊಟ್ಟೆ ಕಿಚ್ಚುಪಟ್ಕೊಂಡು ಅಥವಾ ಕೋಪದಲ್ಲಿ ನಮ್ಮ ಮೇಲೆ ದ್ವೇಷ ಸಾಧಿಸಬಹುದು ಅಂತ ಹೇಳಿ ಭಯ ಪಡ್ತಿರ್ತಾರೆ. But Joseph told his brothers that don't be afraid because God actually sent me here to save lives. ಆದ್ರೆ ಒಡಂಬಡಿಕೆಯಲ್ಲಿದ್ದಂತಹ ಯೋಸೆಫನು ಅಣ್ಣ ತಮ್ಮರಿಗೆ ಹೇಳುವಂತ ಮಾತೇನಂದ್ರೆ, ನನಗೀಗೆ ಮಾಡಿದ್ದಕ್ಕೆ ನೀವ್ ಯಾರು ಕೂಡ ಭಯ ಪಡಬೇಡಿ, ನಿಮ್ಮನ್ನ ರಕ್ಷಣೆ ಮಾಡೋದಕ್ಕಾಗಿನೇ ದೇವರು ನಿಮ್ಗಿಂತ ಮುಂಚೆ ನನ್ನನ್ನ ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳ್ತಾನೆ. Of course, if that was us, maybe we would be so angry that our brothers sold us as a slave. We want to get revenge on them. But Joseph, he really overcame that situation. ಒಂದು ವೇಳೆ ಆ ಯೋಸೆಫನಲ್ಲಿ ಅದೇ ಹಳೆ ಮುದ್ರೆಗಳು ಇದ್ದಿದ್ರೆ ಅವನು ದ್ವೇಷ ಸಾಧಿಸ್ತಿದ್ದ. ಆದ್ರೆ ಆ ಜಾಗದಲ್ಲಿ ನಾವಿದ್ದಿದ್ರು ಕೂಡ ಹಾಗೆ ಮಾಡ್ತಿದ್ವೇನೋ. ಅವನು ಆ ರೀತಿ ಮಾಡದೆ ಅವರನ್ನ ಕ್ಷಮಿಸೋದನ್ನ ನಾವು ನೋಡ್ತೇವೆ. What I'm saying is that you may have a lot of conflicts with your brothers and sisters, your mother and father, but you have to believe that God has an absolute covenant prepared for you. ನಾನೇನು ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಒಂದ್ ವೇಳೆ ನಿಮ್ಮ ಅಪ್ಪನ ಮೇಲೋ ಅಮ್ಮನ ಮೇಲೋ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಮೇಲೋ ನಿಮಗೆ ಏನೇ ಹೋರಾಟಗಳು ಜಗಳಗಳು ಇರಬಹುದು. Your scars, Satan wants you to fall into your scars, to fall into your problems, to keep falling into the conflicts. But we have to be like Joseph, have the really firm covenant and believe that actually all that happens to me, it is because God is leading me and guiding me. ಅವೆಲ್ಲಗಳಿಂದ ಹೊರಗಡೆ ಬರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸೈತಾನನು ನಮಗೋಸ್ಕರ ಕಾಯ್ಕೊಂಡು ಕುಳ್ತಿರ್ತಾನೆ. ಅವನು ಯಾವ ರೀತಿ ನಮ್ಮನ್ನ ಮೋಸ ಮಾಡ್ಬೇಕು, ಯಾವ ರೀತಿ ನಮ್ಮನ್ನ ಆ ಒಡಂಬಡಿಕೆಯಿಂದ ದೂರ ಹೋಗೋ ತರ ಮಾಡ್ಬೇಕು ಅಂತ ಪ್ರಯತ್ನಿಸ್ತಿರ್ತಾನೆ. ಅದಕ್ಕಾಗಿನೇ ನಾವು ಯೋಸೆಫನ್ ಹಾಗಿರ್ಬೇಕು. ಯೋಸೆಫನು ಅವನಿಗೆ ಎಷ್ಟೇ ಅನ್ಯಾಯ ಎಷ್ಟೇ ಮೋಸ ಅಣ್ಣ ತಮ್ಮಂದ್ರು ಮಾಡಿದ್ರು ಕೂಡ ಅದನ್ನ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಅವನ ರಕ್ಷಿಸುವಂತಹ ಕಾರ್ಯಕ್ಕೆ ಕೈ ಹಾಕದ. So there is our spiritual background. We have a lot of scars. We have our wrong personality, our stubbornness. ಇಲ್ಲಿ ಎರಡನೇದಾಗಿ ನಾವು ನೋಡುವಾಗ ಸುವಾರ್ತೆಗೆ ಮೊದಲು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಅಂದ್ರೆ ಸುವಾರ್ತೆಯಲ್ಲಿ ನಾವು ಮೊದಲು ಮಾಡ್ಬೇಕಾಗಿರೋದು ಮತ್ತೊಂದು ಕೆಲಸ ಏನು ಅಂದ್ರೆ, ನಮಗೆ ಆತ್ಮಿಕ ಹಿನ್ನೆಲೆ ಇದೆ ಅನ್ನೋದನ್ನ ಮರಿಬಾರ್ದು. All of those, they are opportunities for us to receive answers from God. We can receive healing. We can receive answers to our prayer. We become a witness through that. ಆತ್ಮಿಕ ಹಿನ್ನೆಲೆ ಅಂದ್ರೆ ಏನು? ದೇವರ ರಾಜ್ಯವೇ ನಮ್ಮ ಜೊತೆ ಇದೆ. ಹಾಗಾಗಿ ಎಂಥ ಒಂದು ಮುದ್ರೆಗಳು ತಪ್ಪಾಗಿ ನಮ್ಮಲ್ಲಿ ಆಗಿದ್ರು ಕೂಡ ಅದನ್ನೆಲ್ಲವೂ ಕೂಡ ಗುಣಪಡಿಸ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಮತ್ತೆ ದೇವರಲ್ಲಿ ಬಲ ಪಡೋದಕ್ಕೆ ಅದು ನಮ್ಗೆ ಸಹಾಯಕವಾಗಿರುತ್ತೆ. But Satan tries to use that as a channel for us to fall into our problems, like through our scars, through our conflicts with our brothers and sisters, our family members. He always tries to make us fall into the problem. ಒಂದು ವೇಳೆ ಸ್ವಾರ್ಥೆಯಲ್ಲಿ ಅದನ್ನ ನಾವು ಗುಣಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಸೈತಾನನು ಆ ಒಂದು ನಮ್ಗಾಗಿರುವಂತ ಗಾಯಗಳೊಂದಿಗೆ, ನಮ್ಗಾಗಿರುವಂತ ನೋವುಗಳೊಂದಿಗೆ, ನಮ್ಗಾಗಿರುವಂತ ಮೋಸದೊಂದಿಗೆ ಹೆಚ್ಚಾಗಿ ಇನ್ನೂ ನಾವು ಮೋಸದಲ್ಲಿ ಬೀಳಬೇಕು ಅಂತ ಪ್ರಯತ್ನಿಸ್ತಿರ್ತಾರೆ. So you guys have to really confirm, am I truly a child of God or not? ಅದಕ್ಕಾಗಿ ಇಲ್ಲಿರುವಂತ ನಾವೆಲ್ಲರೂ ಕೂಡ ನಾನು ದೇವರ ಮಗುವ ಅಲ್ವಾ ಅನ್ನುವಂತ ಒಂದು ಖಚಿತತೆಯನ್ನ ಹೊಂದ್ಕೋಬೇಕು. If I'm a child of God, then that means God is looking after me. Everything that happens for me, it is a opportunity for me to be renewed, for God to give me grace, God to give me answers. ಒಂದು ವೇಳೆ ನಾನು ದೇವರ ಮಗುವೆ ಅನ್ನೋ ಒಂದು ತೀರ್ಮಾನಕ್ಕೆ ನೀನು ಬರೋದಾದ್ರೆ, ಹಾಗಾದ್ರೆ ನಿನ್ನ ಜೀವನದಲ್ಲಿ ಏನೇ ನಡೆದ್ರು ಕೂಡ ಅದರಿಂದ ದೇವ್ರು ನನಗೆ ಏನೋ ಹೇಳ್ಕೊಡಕ್ ಪ್ರಯತ್ನ ಮಾಡ್ತಿರ್ತಾನೆ, ಏನೋ ಹೊಸದ್ ಕಲ್ಸೋದಕ್ಕೆ ಅಥವಾ ಇನ್ನೊಂದು ಹಂತಕ್ಕೆ ನನ್ನ ನಡೆಸೋದಕ್ಕೆ ದೇವರೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋ ನಂಬಿಕೆ ನಿನ್ನಲ್ಲಿ ಇರಬೇಕು. But if you don't think you're a child of God, then of course you will fall into unbelief. You don't want to follow the gospel anymore. You want to give up your life maybe. A lot of people, they even commit suicide. ಒಂದು ವೇಳೆ ನೀನು ದೇವರ ಮಗು ಅಲ್ಲ ಅನ್ನೋದಾದ್ರೆ, ನಿನಗೆ ಆ ಒಂದು ನಿಶ್ಚಯ ಇಲ್ಲ ಅನ್ನೋದಾದ್ರೆ, ಖಂಡಿತ ನೀನು ಸೈತಾನನಿಂದ ಮೋಸ ಹೋಗ್ತೀಯ, ನೀನು ಆ ಒಂದು ಅವಿಶ್ವಾಸದಲ್ಲಿ ಬೀಳ್ತೀಯ. So we must know that Satan is the person that attacks us is Satan. ನಮ್ಮನ್ನ ಯಾವನಾದ್ರೂ ಒಂದು ಹೋರಾಟ ಮಾಡ್ತಾನೆ ನಮ್ ಜೊತೆಗೆ ಅಂದ್ರೆ ಅದು ಸೈತಾನನ ಮಾತ್ರ. And everyone has spiritual problems. So I really believe Joseph, he understood his brother's spiritual problem. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆತ್ಮಿಕ ಸಮಸ್ಯೆಗಳು ಇದ್ದೇ ಇರುತ್ತೆ.
ಯೋಸೆಫನು ಅವರ ಅಣ್ಣ ತಮ್ಮಂದ್ರಲ್ಲಿದ್ದಂತ ಆತ್ಮಿಕ ಸಮಸ್ಯೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು, And I believe he realized that he received a special grace from God, that he was set apart from his brothers. ನಾನು ನಂಬ್ತೀನಿ ಒಂದು ಹೊಸ ಕೃಪೆಯೊಂದಿಗೆ ಯೋಸೆಫನು ಅವರ ಅಣ್ಣ ತಮ್ಮಂದರಿಂದ ಬೇರ್ಪಟ್ಟಿದ್ದ. That's why he was able to forgive them. I think he already overcame many of his problems with his brothers because he was the spiritual summit. He understood his brothers have spiritual problems. ಅವನ ಆತ್ಮಿಕ ಶಿಖರವಾದದ್ರಿಂದ ಅವರ ಅಣ್ಣ ತಮ್ಮಂದರ ಒಂದು ಆತ್ಮಿಕ ಸ್ಥಿತಿಗತಿಗಳನ್ನ ಅವನು ಚೆನ್ನಾಗಿ ಅರ್ಥದ್ರಿಂದ, ಅವ್ರಿಗಿದ್ದಂತ ಆತ್ಮಿಕ ಸಮಸ್ಯೆಗಳನ್ನ ಅರ್ಥದ್ರಿಂದಲೇ ಅವನು ಅಣ್ಣ ತಮ್ಮಂದರಿಂದ ಬೇರ್ಪಟ್ಟವನಾಗಿ ಆತ್ಮಿಕ ಶಿಖರವಾಗಿ ಮೊದಲು ಮಾರ್ಪಟ್ಟು ಅವ್ರನ್ನ ಕೂಡ ಕ್ಷಮಿಸ್ತಾನೆ. So same for us, we have to understand that our parents, our brothers, our sisters, our spouse, they all have spiritual problems. ಹಾಗಾಗಿ ಇಲ್ಲಿರುವಂತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ನಮ್ಮ ಗಂಡಂದರು, ನಮ್ಮ ಹೆಂಡತಿರು, ನಮ್ಮ ಮಕ್ಕಳು, ನಮ್ಮ ನೆರೆಯವರು, ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮಿಕ ಸಮಸ್ಯೆಗಳು ಇರುತ್ತೆ. But when you hold on to the gospel, when you hold on to true faith in Jesus Christ, nothing can be a problem. ನೀನ್ ಯಾವಾಗ ಕ್ರಿಸ್ತನನ್ನ ಸರಿಯಾದ ಒಂದು ಸುವಾರ್ತೆನ ನಂಬಿಕೆನ ಹಿಡ್ಕೊಳ್ತೀಯೋ ಯಾವುದು ನಿನಗೆ ಸಮಸ್ಯೆ ಆಗಲ್ಲ. So Satan attacks the individual, the family, and the society. ಹಾಗಾಗಿ ಈ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ವೈಯಕ್ತಿಕವಾದ ವ್ಯಕ್ತಿಗಳನ್ನ ಮತ್ತೆ ಕುಟುಂಬಗಳನ್ನ ಮತ್ತು ಸಮಾಜದ ಮೇಲೆ ಅವನ್ ಏನ್ ಮಾಡ್ತಾನೆ, ದಾಳಿ ಮಾಡ್ತಾನೆ. So the individual, that when Satan attacks the individual, we see Genesis chapter 3, when Satan came to Adam and Eve and tried to make them eat from the tree of knowledge of good and evil. ಹಾಗಾಗಿ ಎರಡನೇದಾಗಿ ನಾವು ನೋಡುವಾಗ ದಾಳಿಯ ವಿಷಯ ಏನಂದ್ರೆ ಸೈತಾನ್ ದಾಳಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಯಾರ ಮೇಲೆ ಅಂದ್ರೆ ವ್ಯಕ್ತಿಗಳ ಮೇಲೆ, ಕುಟುಂಬಗಳ ಮೇಲೆ, ಸಮಾಜದ ಮೇಲೆ ದಾಳಿ ಮಾಡ್ತಾನೆ. ಯಾವಾಗಿಂದ ಇದು ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಯಾವ ರೀತಿ ಸೈತಾನನು ವೈಯಕ್ತಿಕವಾಗಿ ಆದಮ ಅವರನ್ನ ದಾಳಿ ಮಾಡ್ದ ನೋಡ್ಬೋದು. But it doesn't just end there. Satan attacks the family and he also attacks society. The Bible says that Satan is the ruler of the kingdom of the air, Ephesians 2:2. ಅಲ್ಲಿ ಆ ವ್ಯಕ್ತಿಗಳ ಮೇಲೆ ಮಾತ್ರನೇ ಅಲ್ಲ, ಕುಟುಂಬಗಳ ಮೇಲೆ ಮತ್ತು ಸಮಾಜದ ಮೇಲೆ ಕೂಡ ಸೈತಾನನು ದಾಳಿ ಮಾಡ್ತಾನೆ ಅಂತ ಹೇಳಿ ನಾವು ಎಫೆಸಿ 2:2 ನೋಡ್ಬೋದು. So the remnants, you really have to open your eyes to the new age movement happening in society. ಹಾಗಾಗಿ ಇಲ್ಲಿರುವಂತ ಎಲ್ಲ ಉಳಿದವರು ಎಂದು ಹೊಸ ಯುಗದ ಚಳುವಳಿ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡ್ಬೇಕು. New age says you can be a spiritual person, but you don't have to believe in God. ಆ ಹೊಸ ಯುಗದ ಚಳುವಳಿಯವರು ಹೇಳುವ ಮಾತುಗಳು ಏನಂದ್ರೆ, ನೀನು ಏನೋ ಶಿಖರವಾಗಿ ಇರಬಹುದು, ಆದ್ರೆ ಆತ್ಮಿಕವಾದ ವ್ಯಕ್ತಿಯಾಗಿರ್ಬೋದು, ಆದ್ರೆ ದೇವರನ್ನು ನಂಬಲೇಬೇಕು ಅನ್ನೋದೇನಿಲ್ಲ ಅನ್ನೋದೇ ಅವ್ರ ಬೋಧನೆ. And it's very dangerous because they say you can still be spiritual, you can still pray to spirits, but don't pray to God. So what kind of spirits are we praying to? Of course, it's the evil spirits. ಅದು ತುಂಬಾ ಅಪಾಯಕಾರಿ. ಯಾಕಂದ್ರೆ ನೀನ್ ಆತ್ಮಿಕವಾದ ವ್ಯಕ್ತಿಯಾಗಿ ಇರಬಹುದು, ಆತ್ಮಗಳನ್ನ ಪ್ರಾರ್ಥಿಸಬಹುದು, ಆದ್ರೆ ದೇವರಲ್ಲಿ ನಂಬಿಕೆ ಇಡೋದು ಬೇಡ. ಅಂದ್ರೆ ಯಾವ ತರದ ಆತ್ಮ ಅದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದು ನಿಜವಾಗ್ಲೂ ಕೂಡ ದುರಾತ್ಮ. And the new age message is everywhere, in the films, in all of the movies, music that we watch, TV. So whenever you watch something, you have to watch with spiritual eyes. ಈಗ ಬರ್ತಾ ಇರುವಂತ ಎಲ್ಲಾ ಸಿನಿಮಾಗಳು, ಎಲ್ಲಾ ಧಾರಾವಾಹಿಗಳು, ಎಲ್ಲಾ ಒಂದು ಏನೆಲ್ಲ ನಾವು ನೋಡ್ತಾ ಇದ್ದೀವಿ, ಅವೆಲ್ಲವೂ ಕೂಡ ಈ ಒಂದು ಸೈತಾನಕ್ಕೆ ಸಂಬಂಧಪಟ್ಟ ವಿಷಯಗಳಿಂದ ತುಂಬಿದೆ. ಅದಕ್ಕಾಗಿ ನಾವು ಯಾಮಾರದೆ ಆತ್ಮಿಕ ಕಣ್ಣುಗಳಿಂದ ಅವುಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. And some people, they always say, why do you always talk about Satan? Why do you say Satan is in the movies, in the TV? It's too much. ಕೆಲವರೆಲ್ಲ ನಮ್ಗೆ ಹೇಳ್ಬೋದು, ಏನ್ ಯಾವಾಗ್ಲೂ ಕೂಡ ಸೈತಾನ ಅಂತ ಇರ್ತಿರಲ್ಲ, ನೋಡೋ ಸಿನಿಮಾದಲ್ಲಿ, ನೋಡೋ ವಿಡಿಯೋಗಳಲ್ಲಿ ಅದೆಲ್ಲವೂ ಸೈತಾನ ಸಂಬಂಧಪಟ್ಟಿದೆ ಅಂತಿರಲ್ಲ, ಯಾಕೆ ಇದು ನೀವು ಅತಿರೇಕವಾಗಿ ಮಾಡ್ತಿದ್ದೀರಾ, ವರ್ತಿಸ್ತಿದ್ದೀರಾ ಅಂತ ಕೇಳ್ಬೋದು. But the Bible says Satan prowls around like a roaring lion. 24/7 he is working, 7 days a week. He never has rest, never has a break. ಆದ್ರೆ ಸತ್ಯವೇದ ಹೇಳೋದೇನಂದ್ರೆ, ಸೈತಾನನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ದಿನದ 24 ಗಂಟೆಗಳು, ವಾರದ 7 ದಿನಗಳು ಕೂಡ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಅವನು ಯಾರನ್ನ ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾನೆ. ಅವನು ವಿಶ್ರಾಂತಿನೇ ಪಡಿತಾ ಇಲ್ಲ. So Satan also attacks the next generation, Acts 16:31. ಮತ್ತೆ ಎರಡನೇದಾಗಿ ಮುಂದಿನ ಪೀಳಿಗೆಯ ಮೇಲೂ ಸೈತಾನ್ ದಾಳಿ ಮಾಡ್ತಾನೆ ಅಂತ ನಾವು ನೋಡ್ತೇವೆ. ಅದು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನವನ್ನು ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 16:31.
ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೆ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. Amen. ಆಮೆನ್. Amen. So Satan is attacking our next generation so that they don't believe in Jesus Christ. They don't want to believe in the gospel. ಇಲ್ಲಿ ಆ ಒಂದು ಸೈತಾನನು ಕುಟುಂಬದ ಮೇಲೆ ಮತ್ತು ಮುಂದಿನ ಸಂತತಿಯ ಮೇಲೆ ದಾಳಿ ಮಾಡ್ತಿದ್ದಾನೆ ಅನ್ನೋದನ್ನ ನಾವು ನೋಡ್ತೀವಿ. ಯಾಕೆ ಅವನು ದಾಳಿ ಮಾಡ್ತಾನಂದ್ರೆ ಅವ್ರು ಯೇಸುವನ್ನ ನಂಬಬಾರದು, ರಕ್ಷಣೆ ಹೊಂದಬಾರದು ಅನ್ನೋದೇ ಅವನ ಉದ್ದೇಶ. But just like we read, when we believe, when one person in the family is saved, they can save their entire family line, they can save their household. ಈಗ ತಾನೇ ನಾವು ಓದ್ಕೊಂಡ ಹಾಗೆ ಒಬ್ಬ ವ್ಯಕ್ತಿ ಒಂದು ಕುಟುಂಬದಿಂದ ರಕ್ಷಣೆ ಹೊಂದುತ್ತಾನಂದ್ರೆ ಆ ಒಬ್ಬ ವ್ಯಕ್ತಿ ತನ್ನ ಕುಟುಂಬವನ್ನ ಮತ್ತು ಮುಂದಿನ ಸಂತತಿಯನ್ನ ರಕ್ಷಿಸೋದಕ್ಕೆ ಸಾಧ್ಯವಾಗುತ್ತೆ. That's why the word there says, when you believe in the Lord Jesus, you will be saved, you and your household. ಅದಕ್ಕಾಗಿನೇ ಇಲ್ಲಿ ಪೌಲನ್ ಹೇಳ್ತಿದ್ದಾನೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರೆಂಬುದಾಗಿ. And we always talk about one person to save the region, just one person to save the nation, to save their family. ಅದಕ್ಕೇನೆ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಒಬ್ಬ ವ್ಯಕ್ತಿ ಒಂದು ಕುಟುಂಬವನ್ನ ರಕ್ಷಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಸಾಕು, ಒಂದು ಕ್ಷೇತ್ರವನ್ನ ರಕ್ಷಿಸೋದಕ್ಕೆ ಒಬ್ಬ ವ್ಯಕ್ತಿ ಸಾಕು, ಒಂದು ದೇಶವನ್ನೇ ರಕ್ಷಿಸೋದಕ್ಕೆ ಒಬ್ಬ ಮುಖ್ಯ ವ್ಯಕ್ತಿ ಸಾಕು ಅಂತ. And this is the Bible verse about when they escaped from prison, and then the person who was in charge of the prison, he was scared, and they told him that you don't have to be scared, you can accept Jesus Christ. ಇದು ಯಾವಾಗ ನಡೆದ ಸಂಭವ ಅಂತ ಹೇಳಿದ್ರೆ, ಪೌಲ ಮತ್ತು ಸೀಲರು ಪ್ರಾರ್ಥನೆ ಮಾಡ್ತಿರ್ತಾರೆ ಸೆರೆಮನೆಯಲ್ಲಿ. ಆದ್ರೆ ಆ ಸೆರೆಮನೆಯ ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟಾಗ ಆ ಒಂದು ಸೆರೆಮನೆಯ ಅಧಿಕಾರಿಗೆ ಭಯ ಆಗುತ್ತೆ. ಏನಕ್ಕೆ ಭಯ ಆಗುತ್ತೆ ಅಂದ್ರೆ, ಇರುವಂತ ಎಲ್ಲ ಖೈದಿಗಳು ಓಡೋಗಿದ್ದಾರೆ, ಈಗ ನಾನು ರೋಮ ಚಕ್ರವರ್ತಿಗೆ ಏನಂತ ಉತ್ತರ ಕೊಡ್ಲಿ ಅಂತ ಭಯ ಪಡ್ತಿರ್ಬೇಕಾದ್ರೆ ಪೌಲನ್ ಹೇಳೋದು, ನೀನು ಭಯ ಪಡೋದು ಬೇಕಾಗಿಲ್ಲ, ನಂಬಿಕೆ ಇಟ್ರೆ ಸಾಕು, ರಕ್ಷಣೆ ಹೊಂದುತ್ತೀಯಾ, ನಾವೆಲ್ಲ ಇಲ್ಲೇ ಇದೀವಿ ಅಂತ. So he's asking, what can I do to be saved? And very simply they said, when you believe in the Lord Jesus, you and your household will be saved. ಅವನು ಕೇಳೋ ಪ್ರಶ್ನೆ ಕೂಡ ಅದೇ ಆಗಿರುತ್ತೆ, ನಾನ್ ರಕ್ಷಣೆ ಹೊಂದ್ಬೇಕಂದ್ರೆ ಏನ್ ಮಾಡ್ಲಿ ಅಂತ ಕೇಳುವಾಗ ಅದು ಪೌಲನ್ ಹೇಳೋದು, ನೀನ್ ಮಾಡ್ಬೇಕಾಗಿರೋದು ತುಂಬಾ ಸುಲಭ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡು, ಆಗ ನೀನ್ ರಕ್ಷಣೆ ಹೊಂದುತ್ತೀಯ. That's why you have to really pray for anyone in your family who didn't receive Jesus yet. You can save them because God gave you the blessing of salvation. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ಯಾರಾದ್ರೂ ಯೇಸುವನ್ನ ನಂಬದೇ ಇರೋರು ಇದ್ದಾರೆ ಅಂತ ಹೇಳಿದ್ರೆ ಅದು ನಿನ್ನ ಜವಾಬ್ದಾರಿ ಆಗಿದೆ. ಅವ್ರಿಗೋಸ್ಕರ ನೀನ್ ಪ್ರಾರ್ಥನೆ ಮಾಡು, ನೀನ್ ಅವ್ರನ್ನ ರಕ್ಷಣೆ ಮಾಡಬಹುದು. And God really wants to save the next generation, not just in your family line, but you have to save the young people. ಮುಂದಿನ ಸಂತತಿಯನ್ನ ಮಾತ್ರ ಅಲ್ಲ, ಅನೇಕ ಯವನಸ್ಥರಿದ್ದಾರೆ, ಅವನ್ನೆಲ್ಲ ರಕ್ಷಣೆ ಮಾಡ್ಬೇಕು ನಾವು. So especially the girls who are going to college now, you have many people there in your college that you can meet. You have to let them know about the answer of Jesus Christ. ಇಲ್ಲಿರುವಂತ ಯವನ ಮಕ್ಕಳಿದ್ದೀರಾ, ಹೆಣ್ಮಕ್ಳಿದ್ದೀರಾ, ನೀವು ಕಾಲೇಜಲ್ಲಿ ಓದ್ತಿದ್ದೀರಾ, ನಿಮ್ಗೆ ಎಷ್ಟೋ ಜನ ಯವನಸ್ಥರು ಪರಿಚಯ ಆಗ್ತಾರೆ ನಿಮ್ಮ ಕಾಲೇಜಲ್ಲಿ. ಸೊ ಅವ್ರನ್ನೆಲ್ಲ ರಕ್ಷಣೆ ಮಾಡುವಂತ, ಅವ್ರಿಗೆ ಈ ಸುವಾರ್ತೆ ತಲುಪಿಸುವಂತಹ ಜವಾಬ್ದಾರಿ ನಿಮ್ದಾಗಿದೆ. Wherever you go, God is making us the witness, and God wants to attach the souls to us who want to receive the answer. ನೀನ್ ಎಲ್ಲೇ ಹೋದ್ರು ಕೂಡ ಒಂದು ನೆನಪಿಟ್ಕೋಬೇಕು, ನೀನ್ ಅಲ್ಲಿ ಹೋಗಿರೋದು ಏನಕ್ಕಂದ್ರೆ ರಕ್ಷಣೆ ಹೊಂದೋದಕ್ಕೆ ಅಲ್ಲಿನ ಕೆಲವು ವ್ಯಕ್ತಿಗಳು ಇರ್ತಾರೆ, ಅವರನ್ನ ದೇವ್ರು ನಿನಗೆ ಭೇಟಿ ಮಾಡಿಸ್ತಾರೆ, ಅವನ್ನ ರಕ್ಷಿಸುವಂತಹ ಜವಾಬ್ದಾರಿ ನೀನ್ ತೆಗೆದುಕೊಳ್ಬೇಕು. That's why Acts 1:1-8 it says we have to be completely concluded. ಅದಕ್ಕಾಗಿನೇ ಮೂರನೇದಾಗಿ ಅಪೊಸ್ತಲಗಳು 1:3-8 ನಾವು ನೋಡೋದಾದ್ರೆ ಪರಿಪೂರ್ಣವಾಗಿ ನಾವು ತೀರ್ಮಾನ ಮಾಡ್ಕೋಬೇಕೆಂಬುದಾಗಿ. So Acts 1:1, Jesus is the Christ. We have to have that conclusion first. ಅಪೊಸ್ತಲರ ಕೃತ್ಯಗಳು 1:1 ನಾವು ನೋಡೋದಾದ್ರೆ ಯೇಸುವೇ ಕ್ರಿಸ್ತನು ಎಂಬ ತೀರ್ಮಾನಕ್ಕೆ ನಾವು ಮೊದಲು ಬರಬೇಕು. If Jesus is not your personal Christ, then the gospel movement can seem like a burden, boring, something you're not interested in. ಒಂದು ವೇಳೆ ಯೇಸು ನಿನಗೆ ಕ್ರಿಸ್ತನಾಗಿ ಮಾರ್ಪಟ್ಟಿಲ್ಲ, ನಿನ್ನ ಸುವಾರ್ತೆಯಾಗಿ ಮಾರ್ಪಟ್ಟಿಲ್ಲ ಅಂತ ಹೇಳಿದ್ರೆ, ಕ್ರಿಸ್ತನಾಗ್ಲಿ, ಕ್ರಿಸ್ತನಿಗೆ ಸಂಬಂಧಪಟ್ಟ ಸೇವೆಗಳಾಗ್ಲಿ, ಸುವಾರ್ತೆ ಆಗ್ಲಿ ನಿನಗೆ ಭಾರವಾಗಿರುತ್ತೆ. Even you say, it has nothing to do with my life anymore. We shouldn't be like those people. We have to have a conclusion for our entire life that we're going to hold on to the answer that Jesus is the Christ. ಕ್ರಿಸ್ತನಿಗೂ ನನಗೆ ಸಂಬಂಧನೇ ಇಲ್ಲ ಬಿಡು ಅನ್ನೋ ರೀತಿಯಲ್ಲಿ ಜೀವನ ಮಾಡಬಾರ್ದು ನಾವು. ಆ ಕ್ರಿಸ್ತನಿಗೂ ನಮಗೂ ಅಭಿನವ ಸಂಬಂಧ ಇರಬೇಕು. ಹಾಗಾಗಿ ಆ ಒಂದು ಮುಕ್ತಾಯಕ್ಕೆ ನಾವು ಬರಬೇಕು.
So first to have the conclusion, Jesus is the Christ, and then in Acts 1:3 you experience the kingdom of God. ಮೊದಲನೇದಾಗಿ ಅಪೊಸ್ತಲರು 1:1 ಯೇಸುವೇ ಕ್ರಿಸ್ತನೆಂಬ ತೀರ್ಮಾನಕ್ಕೆ ನಾವು ಬಂದ ಮೇಲೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಿರುವ ಹಾಗೆ ದೇವರ ರಾಜ್ಯದ ಒಂದು ತೀರ್ಮಾನ ಮಾಡಬೇಕು. You have to experience the kingdom of God coming upon your life. You have to be a witness of that. ಅಂದ್ರೆ ದೇವರ ರಾಜ್ಯ ನಿನ್ನ ಮೇಲೆ ಬರೋದು, ನೀನ್ ಅದನ್ನ ಅನುಭವಿಸೋದು, ನೀನ್ ಅದಕ್ಕೆ ಸಾಕ್ಷಿಯಾಗಿರುವುದರಲ್ಲಿ ತೀರ್ಮಾನಕ್ಕೆ ಬರಬೇಕು. And then Acts 1:8 that you will receive power when the Holy Spirit comes upon you. ಇನ್ನು ಅಪೊಸ್ತಲಗಳಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ಯಾವಾಗ ಪರಿಶುದ್ಧಾತ್ಮನು ನಿನ್ನ ಮೇಲೆ ಬರ್ತಾರೋ ನೀನು ಬಲವನ್ನು ಹೊಂದುತ್ತೀಯ ಎಂಬುದಾಗಿ ನೋಡ್ತೇವೆ. So it's a very short life that we live. I met so many people today in the evangelism field where they say that they believed in Jesus Christ before, but they don't want to believe anymore. ನಾನು ಇವತ್ತು ಸೇವೆಗೆ ಹೋಗಿದ್ದೆ, ಅನೇಕರನ್ನ ಭೇಟಿಯಾದೆ, ಸುವಾರ್ತೆ ಸಾರಬೇಕಾದ್ರೆ ಅನೇಕರು ಹೇಳಿದ್ದೇನೆಂದ್ರೆ ನಾನು ಮೊದಲು ಸಭೆಗೆ ಹೋಗ್ತಿದ್ದೆ, ಯೇಸು ನಂಬಿದ್ದೆ, ಆದ್ರೆ ಈಗ ನಂಬ್ತಿಲ್ಲ, ಈಗ ನಾನು ಚರ್ಚ್ಗೆ ಹೋಗ್ತಿಲ್ಲ ಅನ್ನೋರ್ನ ತುಂಬಾ ಜನ ಇವತ್ತು ನಾನು ಭೇಟಿಯಾದೆ. They say they grew up, or they say they realized many things, or they just drifted far away from the faith. ಅವ್ರು ಹೇಳಿದ್ದೇನೆಂದ್ರೆ ಈ ಒಂದು ಜೀವನ ಪ್ರಯಾಣದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ವಿಷಯಗಳು ಬಂತು, ಹಾಗಾಗಿ ಈ ಒಂದು ನಂಬಿಕೆಯಿಂದ ನಾನು ದೂರ ಆಗ್ಬಿಟ್ಟೆ ಅಂತ. What they're saying is that they only enjoy Jesus for one period of their life. ಅವರು ಹೇಳೋದ್ರಲ್ಲಿ ನನಗೆ ಅರ್ಥ ಆಗಿದ್ದೇನೆಂದ್ರೆ ಅವ್ರ ಜೀವನದಲ್ಲಿ ಒಂದು ಕಾಲಘಟ್ಟ, ಒಂದು ಸಮಯದಲ್ಲಿ ಮಾತ್ರನೇ ಯೇಸು ಜೊತೆ ಇದ್ರು, ಯೇಸುವನ್ನು ಅವ್ರು ಅನುಭವಿಸಿದ್ರು ಅನ್ನೋದನ್ನ ನೋಡ್ತೇವೆ, ಆಮೇಲೆ ದೂರ ಆಗ್ಬಿಟ್ರು. Maybe when they went to school or when they did something else, they got married or whatever, then they say that they don't want to believe anymore. ಮಕ್ಕಳಿದ್ದಾಗ ಸ್ಕೂಲ್ ಹೋಗೋ ಟೈಮಲ್ಲೋ ಮದುವೆ ಆಗೋ ಸಮಯದಲ್ಲೋ ಅವರು ಒಂದು ಸಮಯ ಅಂತ ಇತ್ತು, ಆ ಸಮಯದಲ್ಲಿ ಅವರು ಹೋಗಿದ್ದಾರೆ ಸಭೆಗೆ, ದೇವ್ರನ್ನ ನಂಬಿದ್ದಾರೆ, ಅದಾದ್ಮೇಲೆ ಅವರು ದೇವ್ರನ್ನ ಸಭೆನ ಬಿಟ್ಬಿಟ್ಟಿದ್ದಾರೆ. So we shouldn't be like those type of people. We just enjoy Jesus for a short time when we are young in our remnant years, and then all of a sudden something changed. We shouldn't be like that. ನಾವು ಆತರ ಆಗಬಾರ್ದು. ಆ ಸಮಯದಲ್ಲಿ ಮಾತ್ರ ಒಂದು ಸ್ಕೂಲ್ ಟೈಮಲ್ಲೋ, ಚಿಕ್ಕ ಮಕ್ಕಳಿದ್ದಾಗಲೋ, ಕಾಲೇಜ್ ಹೋಗೋ ಟೈಮಲ್ಲೋ ದೇವರಲ್ಲಿ ಆನಂದಿಸೋದು, ದೇವ್ರಿಗಾಗಿ ಜೀವಿಸೋದು, ಆಮೇಲೆ ದೇವರಿಂದ ನಂಬಿಕೆಯಿಂದ ದೂರ ಆಗೋರ ತರ ನಾವು ಆಗಬಾರ್ದು. In every period of your life, God has a plan for you. You have to discover that. ನಿನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ದೇವರದೇ ಒಂದು ಯೋಜನೆ ಇರುತ್ತೆ, ಅದನ್ನ ನೀನು ಕಂಡುಕೊಳ್ಬೇಕು. So the message was like the happy family. So remnants, when you get older and you get married, there is a covenant of God inside of the marriage as well. ಇವತ್ತಿನ ಅಂಶ ನಾವು ನೋಡ್ತಾ ಇರೋದೇ ಸಂತೋಷದ ಕುಟುಂಬ ಅಂತ ಹೇಳ್ಬಿಟ್ಟು, ಹಾಗಾಗಿ ನಿನ್ನ ಜೀವನದಲ್ಲಿ ಕುಟುಂಬದಲ್ಲಿ ಸಂತೋಷವಾಗಿರ್ಬೇಕು ಅಂತ ಹೇಳಿದ್ರೆ ದೇವ್ರು ನಿನ್ಗೋಸ್ಕರ ಇಟ್ಟಿರೋದನ್ನ ಕಂಡುಕೊಳ್ಬೇಕು. That's something you have to discover, because now you have a marriage. It is not just yourself, but you have also future family that you're going to raise. So all of that has to be connected to the covenant of God. ನಿನ್ನ ಜೀವನದಲ್ಲಿ ಈಗ ಓದ್ತಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು ನೀವು, ಆದ್ರೆ ನಿಮ್ಗಂತ ಇನ್ನೊಂದು ಸಮಯ ಸಂದರ್ಭ ಬರುತ್ತೆ, ಮದುವೆ ಆಗುವಂತದ್ದು, ನಿನ್ನದೇ ಆದಂತ ಒಂದು ಕುಟುಂಬನ ಕಟ್ಟುವಂತ ಸಮಯ ಬರುತ್ತೆ. ಆದ್ರೆ ನೀನು ಈ ಕ್ರಿಸ್ತನನ್ನ, ಸುವಾರ್ತೆನ ಸರಿಯಾಗಿ ಹಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಕಷ್ಟ ಆಗುತ್ತೆ. And we always say to have the covenantal marriage, so you shouldn't marry a non-believer, of course, and not just a religious Christian. ಅದಕ್ಕೆ ಒಡಂಬಡಿಕೆ ಮದುವೆ ಆಗ್ಬೇಕು ಅಂತ ಹೇಳ್ತಿರೋದು. ಒಡಂಬಡಿಕೆ ಮದುವೆ ಅಂತ ಹೇಳಿದ್ರೆ ಏನೋ ಒಂದು ಅವಿಶ್ವಾಸಿನೋ ಅಥವಾ ಹೆಸರು ಮಾತ್ರ ಕ್ರೈಸ್ತರಾಗಿರುವಂತವ್ರನ್ನೋ ಅಥವಾ ಈ ಸುವಾರ್ತೆಯಿಂದ ಹೊರಗಡೆ ಇರುವಂತವ್ರನ್ನ ನೀವು ಮದುವೆ ಆಗ್ಲೇಬಾರ್ದು. Otherwise, when you raise your children, you want to take them to church, your husband or your wife says, don't take the children to church. I don't want them to go to church. ಒಂದ್ ವೇಳೆ ನೀನು ಅವಿಶ್ವಾಸಿಯನ್ನೋ ದೇವರಲ್ಲಿ ಸರಿಯಾದ ನಂಬಿಕೆ ಇಲ್ಲದವ್ರನ್ನ ಮದುವೆ ಆದ್ರೆ ನಿನಗ್ ಮಕ್ಕಳಾದ್ಮೇಲೆ ನೀನ್ ಆ ಮಕ್ಕಳನ್ನ ಕ್ರಿಸ್ತನಲ್ಲಿ ಬೆಳೆಸ್ಬೇಕು ಅಂತ ಸಭೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀಯ, ಆದ್ರೆ ನಿನ್ನ ಒಂದು ಪಾರ್ಟ್ನರ್ಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವನು ಕಳ್ಸೋದಕ್ಕೆ ಹಿಂಜಾರ್ತಾನೆ. Or you want to give worship and they don't want to give worship, and many conflicts. Of course, I'm not saying that everything is perfect, but I'm saying inside of the covenant, you can receive many answers together. ಒಂದ್ ವೇಳೆ ನಾನು ಎಲ್ಲವೂ ಸರಿ ಇರುತ್ತೆ ಅಥವಾ ಎಲ್ಲವೂ ಸರಿ ಇರಲ್ಲ ಅಂತ ಹೇಳ್ತಿಲ್ಲ. ನೀನು ಒಡಂಬಡಿಕೆಯಲ್ಲಿ ಮದುವೆ ಆಗುವಾಗಲೂ ಅದು ಸಂತೋಷದ ಕುಟುಂಬವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ತಿದೀವಿ. Because God, like the message said, God wants us to be the happy family that works for God's covenant, works for evangelism and missions. ಅಂದ್ರೆ ದೇವರು ಎದುರು ನೋಡ್ತಿರುವಂತದ್ದು ಏನು ಅಂದ್ರೆ ನೀನು ನಿನ್ನ ಕುಟುಂಬ ಸಂತೋಷದ ಕುಟುಂಬವಾಗಿರ್ಬೇಕು, ಅದಕ್ಕಾಗಿ ಒಡಂಬಡಿಕೆಯಲ್ಲಿ ನೀವು ಇರಬೇಕು ಅನ್ನೋದನ್ನ ಎದುರು ನೋಡ್ತಿದ್ದೆ. That's why there on the star it says we have the historic covenant that we have to enjoy for our entire life. ಹಾಗಾಗಿನೇ ನಮ್ಮ ಜೀವನ ಪರ್ಯಾಂತರ ಒಂದು ಚಾರಿತ್ರಿಕವಾದಂತ ಒಂದು ಒಡಂಬಡಿಕೆನ ಹಿಡ್ಕೊಂಡು ಆನಂದಿಸ್ಬೇಕು.
Even when we get old, when we feel like we have no power, there is a commission and a duty, a goal that God wants to fulfill through us. ಅಂದ್ರೆ ದೇವರು ನಮಗಂತ ಒಂದು ಯೋಜನೆನ ಕೊಟ್ಟಿರ್ತಾರೆ, ನಮ್ಮ ಕುಟುಂಬಕ್ಕೆ ಅಂತ ಒಂದು ಯೋಜನೆ ಕೊಟ್ಟಿರ್ತಾರೆ. ಅದನ್ನ ಹಿಡ್ಕೊಂಡು ಅದನ್ನ ನಾವು ನೆರವೇರಿಸಬೇಕು ಅಂತಾನೆ ದೇವರು ಅದನ್ನ ನೋಡ್ತಿರ್ತಾರೆ. Like Moses, he was called by God when he was 80 years old. Already he was very old, but he was still called by God to be used. ಮೋಶೆ ಬಗ್ಗೆ ನಾವು ನೋಡೋದಾದ್ರೆ ಅವನು 80 ವರ್ಷದವನ ಆದಾಗ ದೇವರು ಸೇವೆಗಾಗಿ ಕರೀತಾನೆ, ಉಪಯೋಗಿಸ್ತಾನೆ. So the family is very important. The family, the unity of the family, really to relay this gospel covenant continuously down to the next generation. That is the greatest blessing that God has given to us. ಕುಟುಂಬ ಅನ್ನೋದು ತುಂಬಾ ಮುಖ್ಯವಾದದ್ದು. ಯಾಕೆ ದೇವರು ಕುಟುಂಬವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಕುಟುಂಬದ ಮೂಲಕ ನಾವು ಈ ಸುವಾರ್ತೆನ ಮುಂದಿನ ಸಂತತಿಗೆ ತಲುಪಿಸಬೇಕು ಅಂತ. And of course, we have our spiritual families, so our brothers and sisters in Jesus Christ, they are also absolutely very important too. ಎರಡನೇದಾಗಿ ನಮ್ಮ ಕುಟುಂಬ ಅಂದ್ರೆ ಅದು ನಾವು ಅಪ್ಪ ಅಮ್ಮ ಮಕ್ಕಳು ಮಾತ್ರನೇ ಅಲ್ಲ, ಆತ್ಮಿಕವಾಗಿ ಸುವಾರ್ತೆಯಲ್ಲಿ ಇರುವಂತವರು, ಕ್ರಿಸ್ತನಲ್ಲಿ ಇರುವಂತವ್ರು ಎಲ್ಲ ನಮ್ಮ ಎಲ್ಲ ಅಣ್ಣ ತಮ್ಮಂದರಾಗಿದ್ದಾರೆ, ನಮ್ಮ ಕುಟುಂಬವಾಗಿದೆ. But Satan hates the work of evangelism. Satan hates the work of mission. So you have to really understand and break down Satan's power. ಸೈತಾನನು ಸುವಾರ್ತೆ ಸಾರೋರ್ಗೆ ಮತ್ತೆ ಈ ಸುವಾರ್ಥ ಸೇವೆಯಲ್ಲಿ ಇರೋರಿಗೆ ಅನೇಕ ಸಮಸ್ಯೆಗಳನ್ನ ತರ್ತಾನೆ. ಯಾಕಂದ್ರೆ ಅವನಿಗೆ ಇದೆಲ್ಲ ಇಷ್ಟ ಇಲ್ಲ. ಸರಿಯಾದ ಸುವಾರ್ತೆ, ಸರಿಯಾದ ಕ್ರಿಸ್ತನನ್ನ ನಾವು ಇನ್ನೊಬ್ಬರಿಗೆ ಹೇಳೋದು ಸೈತಾನಿಗೆ ಇಷ್ಟ ಇಲ್ದಿರೋದ್ರಿಂದ ಸಮಸ್ಯೆಗಳು ತರ್ತಾನೆ. And like Joseph, be the spiritual summit where you can overcome everything, all persecution, any words of other people, it doesn't matter to you because you know that you have the covenant of God inside of you. ಸೊ ಹಾಗಾಗಿ ನೀನು ಎಂಥದ್ದೇ ಒಂದು ಹಿಂಸೆಗಳು, ಎಂಥದ್ದೇ ಒಂದು ಸಮಸ್ಯೆಗಳು ಬಂದ್ರೂ ಭಯ ಪಡೋದ ಅವಶ್ಯಕತೆ ಇಲ್ಲ. ನೀನು ಕ್ರಿಸ್ತನಲ್ಲಿ ಇದೆಯಾ, ಈ ಒಡಂಬಡಿಕೆಯಲ್ಲಿದೆಯಾ. So the family, the very blessed family inside of the gospel, it's an important message, and we will continue next week as well. ಹಾಗಾಗಿ ಈ ಒಂದು ಸುವಾರ್ತೆ ಅನ್ನೋದು ಅಥವಾ ಈ ಒಂದು ಕುಟುಂಬ ಅನ್ನೋದು ತುಂಬಾ ಮುಖ್ಯವಾದದ್ದು. ಸಂತೋಷದ ಕುಟುಂಬವಾಗಿ ನಾವು ಇರಬೇಕು ಅಂತ. ಮಿಕ್ಕಿದ್ದನ್ನ ನಾವು ಮುಂದಿನ ವಾರ ಇದನ್ನ ಮುಂದುವರಿಸೋಣ. And remember, whatever we learn in worship, we have to give that answer, that message to the field. ಒಂದನ್ನ ನೀವು ನೆನಪಿಟ್ಕೊಳ್ಳಿ, ನೀವೇನೆಲ್ಲ ಕಲಿತಾ ಇದೀರಾ ಅದು ನಿಮ್ಮ ಹತ್ರನೇ ಇಟ್ಕೋಬೇಡಿ. ನಿಮ್ಮವ್ರಿಗೆ, ನಿಮ್ ಜೊತೆಲಿರೋರ್ಗೆ, ನಿಮ್ಮ ಮುಂದಿನ ಸಂತತಿಗೆ ಅದನ್ನ ನೀವು ರವಾನಿಸಿ, ಅವ್ರ ಜೊತೆ ಹಂಚ್ಕೊಳ್ಳಿ. Because this is the work of the Holy Spirit. This is not just like study session. God is giving you the answer to the people that you're going to meet in the future. ಇದೇನೋ ಬರೀ ಕಲಿಯುವಂತ ಸಮಯ ಅಲ್ಲ. ನಾವು ಕಲ್ತು ನಾವು ಸುಮ್ನೆ ಇರೋದಕ್ಕಲ್ಲ ನಾವು ಕಲಿತಿರೋದು. ಇದು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದಕ್ಕೆ ದೇವರು ನಮ್ಗೆ ಇದನ್ನ ತಿಳಿಯಪಡಿಸಿದ್ದಾರೆ. ನಾವು ಕಲ್ತು ಮತ್ತೊಬ್ರಿಗೂ ಕೂಡ ನಾವು ಕಲ್ತಿರುವಂತದ್ದು ನಿಜ, ಸರಿ ಅನ್ನೋದನ್ನ ತಿಳಿಸ್ಬೇಕಾಗಿದೆ. So you have to anticipate, like really expect, oh, who will God allow me to meet? I want to share this answer to somebody. ನೀನ್ ಯಾವಾಗ್ಲೂ ಎದುರು ನೋಡ್ತಾ ಇರ್ಬೇಕು, ಯಾರನ್ನ ದೇವ್ರು ನನ್ ಜೊತೆ ಭೇಟಿ ಮಾಡಿಸ್ತಿದ್ದಾರೆ, ನಾನು ಯಾರ ಜೊತೆ ಇದನ್ನ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎದುರು ನೋಡು. So this is the importance of the worship session, right? We're not just learning about this for our own knowledge, but God is teaching us so we can give the answer to people who don't know the answer. ನಾವ್ ಇದನ್ನೆಲ್ಲ ನಮ್ಮ ನಂಬಿಕೆಯನ್ನ, ನಮ್ಮ ಬುದ್ಧಿವಂತಿಕೆಯನ್ನ, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮಾತ್ರ ಕಲಿತಾ ಇಲ್ಲ. ಇದನ್ನ ಇನ್ನೊಬ್ಬರ ಜೀವನದಲ್ಲಿ ಒಂದು ಉತ್ತರವಾಗಿ ಕೊಡೋದಕ್ಕಾಗಿ ಕಲಿತಾ ಇದೀವಿ ಅನ್ನೋದನ್ನ ಮರಿಬೇಡಿ. So I really want you to anticipate and pray, Lord, who can I meet that I can give this answer to, the blessing of the family. ಈಗ ನೀನ್ ಕಲಿತಿದ್ಯಲ್ಲ ಸಂತೋಷದ ಕುಟುಂಬದ ಬಗ್ಗೆ, ಇಂಥ ಕುಟುಂಬದ ಬಗ್ಗೆ ಹೇಗಿರ್ಬೇಕು ಏನು ಅನ್ನೋದನ್ನ ನಾನು ಯಾರಿಗೆ ತಿಳಿಸ್ಲಿ ದೇವ್ರೆ, ನೀನ್ ನನಗ್ ಭೇಟಿ ಮಾಡಿಸು ಅಂತ ಪ್ರಾರ್ಥಿಸ್ಬೇಕು. And then we're going to conclude with pastor's prayer. ಪ್ರಾರ್ಥನೆಯೊಂದಿಗೆ ಮುಗಿಸ್ಕೊಳ್ಳೋಣ. ಡ್ಯಾನಿಯಲ್ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಒಂದೇ ನಿಮಿಷ ಇದೆ, ಬೇಗ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಪರಲೋಕದಲ್ಲಿರುವಂತಹ ನಮ್ಮ ಒಳ್ಳೆಯ ತಂದೆಯಾದಂತ ದೇವರೇ, ಹೌದು ಸ್ವಾಮಿ, ನಾವೆಲ್ಲರೂ ಕೂಡ ಒಳ್ಳೆಯ ಕುಟುಂಬವಾಗಿ ಸಂತೋಷವಾಗಿರುವಂತ ನೀನ್ ಬಯಸುವಂತ ರೀತಿಯಲ್ಲಿ ನೀನ್ ಹೇಗೆ ಕುಟುಂಬವಾಗಿ ನಮ್ಮನ್ನ ರೂಪಿಸಿ ಇರುವುದಕ್ಕೆ, ಸಾಕ್ಷಿಯಾಗಿರೋದಕ್ಕೆ, ಅನೇಕರಿಗೆ ನಿನ್ನ ಸುವಾರ್ತೆಯನ್ನ, ನಿನ್ನ ಪ್ರೀತಿಯನ್ನ ತೋರ್ಪಡಿಸುವುದಕ್ಕೆ ನೀನ್ ಹೇಗೆ ನಮ್ಮನ್ನ ಕರೆದಿದ್ಯೋ ಆ ರೀತಿಯಾಗಿ ನಾವು ಬದುಕಲು ನಮಗ್ ಸಹಾಯ ಮಾಡಿ. ಪರಿಶುದ್ಧಾತ್ಮನೆ, ನಿನ್ನ ಬಲವನ್ನ, ನಿನ್ನ ಜ್ಞಾನವನ್ನ, ನಿನ್ನ ಪ್ರೀತಿಯನ್ನ ಈ ವಾಕ್ಯವನ್ನ ಕೇಳಿದಂತ ನಾವೆಲ್ಲರೂ ಕೂಡ, ನಾವೆಲ್ಲರೂ ಪ್ರತಿಯೊಬ್ರು ಕೂಡ ಅದನ್ನ ಹೊಂದಿಕೊಂಡು ಬದುಕಿ ಅಪ್ಪ, ಹೌದು ಸ್ವಾಮಿ, ನಿಮ್ಮ ನಾಮವನ್ನ ಮಹಿಮೆ ಪಡಿಸಲು ನೀವು ಕೃಪೆ ಮಾಡಿ. ಬೋಧಿಸಿದಂತ ನಿನ್ನ ಸೇವಕರನ್ನು ಕೂಡ ನಿನ್ನ ಆಶೀರ್ವದಿಸು. ಇನ್ನು ಹೆಚ್ಚಾದ ಪ್ರಕಟಣೆಯಿಂದ ನಮ್ಮನ್ನು ತುಂಬಿಸು. ಅವ್ರು ಹೇಳಿದಂತ ರೀತಿಯಲ್ಲಿ ಅಪ್ಪ, ಹೌದು ಸ್ವಾಮಿ, ಒಡೆದೋದಂತ ಅನೇಕ ಕುಟುಂಬಗಳನ್ನ ನಿನ್ನ ಪ್ರೀತಿಯಿಂದ ಕಟ್ಟುವಂತ ರೀತಿಯಲ್ಲಿ, ನಿನ್ನ ಸತ್ಯದಿಂದ ತುಂಬಿಸುವಂತ ರೀತಿಯಲ್ಲಿ, ನೀನ್ ಯಾರು ಎನ್ನುವುದನ್ನ ಹೊರುವಂತ ರೀತಿಯಲ್ಲಿ ನಮ್ಮನ್ನು ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ನನ್ನ ಒಳ್ಳೆಯ ತಂದೆಯೇ,
um,